ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸ್ಫೂರ್ತಿ ಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ, ನೀವು ಜೀವನದಲ್ಲಿ ಏನಾಗಬೇಕು ಅಂತ ಬಯಸ್ತಿರೋ ಅದನ್ನೇ ಸಾಧಿಸೋದಕ್ಕೆ ಪ್ರತಿದಿನ ನೀವು ಅದರ ಕಡೆ ಶ್ರಮ ವಹಿಸುವ ಅಗತ್ಯ. ಈ ಜಗತ್ತಿನ ಅತ್ಯಂತ ಅಪಾಯಕಾರಿಯಾದಂಥ ವಿಷಯ ಏನು ಗೊತ್ತಾ? ತನಗೆ ಈಗಾಗಲೇ ಸಾಕಷ್ಟು ವಿಷಯ ತಿಳಿದಿದೆ ಅಂತ ಭಾವಿಸಿ ಕಲಿಕೆಯನ್ನು ನಿಲ್ಲಿಸೋದು. ಶಿಕ್ಷಣ ಅಂದರೆ ಪದವಿಗಳ ಬಗ್ಗೆ ಅಲ್ಲ, ಕುತೂಹಲದ ಬಗ್ಗೆ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಾನು ಇಂದು ಏನನ್ನ ಕಲಿಬಹುದು, ಅದು ನನ್ನನ್ನು ನೆನ್ನೆಗಿಂತ ಹೇಗೆ ಉತ್ತಮಗೊಳಿಸುತ್ತೆ ಅಂತ ನಂಬೋದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪ್ರತಿಭೆಗೆ ಅನುಗುಣವಾಗಿ ಕನಸನ್ನು ಹೊಂದಿರ್ತಾನೆ, ಮತ್ತೆ ಆ ಗುರಿಯನ್ನು ಸಾಧಿಸುವ ಆಸೆಯನ್ನು ಹೊಂದಿರ್ತಾನೆ. ಆದರೆ ನಮ್ಮ ದೈನಂದಿನ ಬದ್ಧತೆಗಳು ಮತ್ತು ನಿರೀಕ್ಷೆಗಳಿಂದಾಗಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ನಾವು ನಮ್ಮ ಗುರಿಯನ್ನು ಮುಂದೂಡ್ತಿರ್ತೀವಿ. ಆದರೆ ನಮ್ಮ ಸೌಂದರ್ಯಕ್ಕಾಗಿ, ಬಾಹ್ಯವಾಗಿ ಚೆನ್ನಾಗಿ ಕಾಣೋದಕ್ಕಾಗಿ ನಾವು ಎಷ್ಟು ಸಮಯವನ್ನು ಕಳಿತೀವಿ ಅನ್ನೋದ್ರ ಬಗ್ಗೆ ಒಮ್ಮೆ ಯೋಚಿಸೋಣ. ನಾವು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಸಮಯ ಕಳಿತೀವಿ. ಪರಿಪೂರ್ಣವಾದ ಉಡುಪನ್ನು ಆರಿಸ್ಕೊಳ್ಳೋದಕ್ಕೆ, ಸುಗಂಧ ದ್ರವ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಹೊಂದಿಕೆ ಆಗುವಂತಹ ಪರಿಕರಗಳನ್ನು ಆರಿಸ್ಕೊಳ್ಳೋದಕ್ಕೆ, ಪ್ರತಿಯೊಂದು ವಿವರವು ದೋಷರಹಿತವಾಗಿದೆ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ. ಈಗ ಊಹಿಸ್ಕೊಳ್ಳಿ, ನಮ್ಮ ಗುರಿ ಕನಸುಗಳನ್ನು ಸಾಧಿಸಲು ನಮ್ಮ ಮನಸ್ಸಿಗೆ ಅದೇ ಮಟ್ಟದ ಗಮನ ಸಮಯವನ್ನು ನೀಡಿದ್ರೆ. ಬಾಹ್ಯ ಸೌಂದರ್ಯ ಹೆಚ್ಚು ಆಕರ್ಷಕ ಅಂತ ನಾವೆಲ್ಲರೂ ನಂಬ್ತೀವಿ. ಆದ್ದರಿಂದ ನಮ್ಮಲ್ಲಿ ಹೆಚ್ಚಿನವರು ಆಂತರಿಕ ವಿಷಯಗಳಿಗಿಂತ ಮೊದಲು ಬಾಹ್ಯವಾಗಿ ಚೆನ್ನಾಗಿ ಕಾಣುವತ್ತ ಬೀಳ್ತೀವಿ. ಆದರೆ ನಮ್ಮ ಗುರಿಗಳನ್ನು ನಮ್ಮ ಆದ್ಯತೆಯನ್ನಾಗಿ ಮಾಡಿಕೊಳ್ಳೋದು ಒಂದೇ ನಮಗಿರುವಂತಹ ದಾರಿ. ಯಾಕೆ ಅಂತಂದರೆ, ಬಾಹ್ಯ ನೋಟ ಆಕರ್ಷವಾಗಿದ್ರೂ ಸಹ ಅದು ಅಲ್ಪಾವಧಿಗೆ ಮಾತ್ರ ಸೀಮಿತ, ದೀರ್ಘಾವಧಿಯಲ್ಲಿ ಅಲ್ಲ. ನಾವು ನಿಜವಾಗಿಯೂ ಯಾರು ಅಂತ ಬಹಿರಂಗಪಡಿಸೋದಕ್ಕೆ ಕೆಲವು ನಿಮಿಷಗಳು ಸಾಕು. ನಾವು ಡಿಸೈನರ್ ಬಟ್ಟೆಗಳು, ಐಷಾರಾಮಿ ಬ್ಯಾಗ್ಗಳು ಮತ್ತು ಉನ್ನತ ದರ್ಜೆಯ ಕೈಗಡಿಯಾರಗಳಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಯಾಕೆಂದರೆ ನಾವು ಚೆನ್ನಾಗಿ ಕಾಣೋಕೆ, ಆತ್ಮವಿಶ್ವಾಸವನ್ನು ಗಳಿಸೋಕೆ ಮತ್ತು ನಮ್ಮ ಮೌಲ್ಯವನ್ನು ಈ ಜಗತ್ತಿಗೆ ತೋರಿಸೋದಕ್ಕೆ ಈ ಭೌತಿಕ ವಸ್ತುಗಳ ಆಶ್ರಯವನ್ನು ಪಡಿತೀವಿ. ಆದರೆ ಮನಸ್ಸಿನ ಬಗ್ಗೆ ಏನು? ಯಾವತ್ತಿಗೂ ಟ್ರೆಂಡಿಂದ ಹೊರ ಹೋಗದ ಒಂದು ವಿಚಾರದಲ್ಲಿ ಹೂಡಿಕೆ ಮಾಡೋದರ ಬಗ್ಗೆ ಏನು? ಆ ಶಾಶ್ವತವಾದ ಟ್ರೆಂಡೇ ಜ್ಞಾನ, ಕೌಶಲ್ಯಗಳು. ಐಷಾರಾಮಿ ಬ್ರ್ಯಾಂಡೆಡ್ ಬ್ಯಾಗ್ಗಳು ಜನರ ಗಮನವನ್ನು ಸೆಳೆಯಬಹುದು, ಆದರೆ ಜ್ಞಾನ ಅವಕಾಶಗಳ ಬಾಗಿಲನ್ನು ತೆರೆಯುತ್ತೆ. ಫ್ಯಾಷನ್ ಪ್ರವೃತ್ತಿಗಳು ಬದಲಾಗ್ತವೆ, ಆದರೆ ಜ್ಞಾನ ಮತ್ತೆ ನಮ್ಮ ಜೀವನ ಕೌಶಲ್ಯಗಳ ಶಕ್ತಿ ನಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತೆ. ಬ್ರ್ಯಾಂಡೆಡ್ ಬಟ್ಟೆಗಳು ಜನರನ್ನು ಒಂದು ಕ್ಷಣ ಮೆಚ್ಚಿಸಬಹುದು, ಆದರೆ ನಮ್ಮ ಬುದ್ಧಿವಂತಿಕೆಯು ಅವ್ರನ್ನ ಜೀವಿತಾವಧಿಯವರೆಗೆ ಮೆಚ್ಚಿಸುತ್ತೆ. ನಮ್ಮ ಕೌಶಲ್ಯಗಳು ನಮ್ಮನ್ನು ನಿಜವಾದ ಅವಕಾಶಗಳಿರುವ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತವೆ. ನಾವು ಅರ್ಥಹೀನ ಪ್ರವೃತ್ತಿಗಳನ್ನು ಅನುಸರಿಸ್ತಾ ಕಾಲಹರಣ ಮಾಡ್ತಾ ಇದ್ದೀವಿ. ಇಂದು ಹೆಚ್ಚಿನ ಯುವ ಪೀಳಿಗೆ, ವಿಶೇಷವಾಗಿ ಹುಡುಗಿಯರು ಮತ್ತು ಮಹಿಳೆಯರು, ಫ್ಯಾಷನ್ನು, ಬ್ರ್ಯಾಂಡ್ಗಳು, ಬಟ್ಟೆಗಳಿಗೆ ಸಂಬಂಧಿಸಿದಂತೆ ಸಾಮಾಜಿಕ ಮಾಧ್ಯಮದ ಪ್ರವೃತ್ತಿಗಳೊಂದಿಗೆ ತಮ್ಮನ್ನು ಹೇಗೆ ಅಪ್ಗ್ರೇಡ್ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಒತ್ತಡಕ್ಕೆ ಒಳಗಾಗಿದ್ದಾರೆ. ಮತ್ತೆ ಜ್ಞಾನ, ಜೀವನ ಕೌಶಲ್ಯ, ಫಿಟ್ನೆಸ್, ಆರೋಗ್ಯದೊಂದಿಗೆ ಅಪ್ಗ್ರೇಡ್ ಮಾಡಿಕೊಳ್ಳುವುದನ್ನು ಮರ್ತು ಬಿಡ್ತಾರೆ. ದುಬಾರಿ ಬಟ್ಟೆಗಳು, ಆಭರಣಗಳು ಮತ್ತು ಮೇಕಪ್ ಆಕರ್ಷಣೀಯವಾಗಿದ್ರೂ ಸಹ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಅದು ಕೆಲವೇ ನಿಮಿಷಗಳಲ್ಲಿ ಮಾಯವಾಗುತ್ತೆ. ಆದರೆ ಶಿಸ್ತು ಬದ್ಧತೆಯಿಂದ ವಿಚಲಿತರಾಗದಂತೆ ಮನಸ್ಸನ್ನು ಶಿಸ್ತುಗೊಳಿಸಿ ನಮಗೆ ಜೀವನದಲ್ಲಿ ಏನು ಬೇಕು ಅಂತ ತಿಳಿದುಕೊಂಡು ನಮ್ಮ ಉತ್ತಮ ಆವೃತ್ತಿಯಾಗಲು ಶ್ರಮಿಸುವುದು ಉತ್ತಮ ಜೀವನಕ್ಕೆ ಮಾರ್ಗ. ಯಾಕೆ ಅಂತಂದರೆ, ನೀವು ಬಯಸಿದ ಅವಕಾಶಗಳು ಯಾವಾಗ ಬೇಕಾದರೂ ಬರಬಹುದು.
ನಿಮ್ಮ ಮನಸ್ಸು ಮತ್ತು ಕಣ್ಣುಗಳನ್ನು ತೆರೆದಿಡಿ. ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಹೊಸ ಅವಕಾಶಗಳು, ಹೊಸ ಕೌಶಲ್ಯಗಳು, ಹೊಸ ಆಲೋಚನೆಗಳು, ಹೆಚ್ಚಿನ ಸವಾಲುಗಳು, ಸೃಜನಶೀಲತೆಯನ್ನು ಬಯಸಬಹುದು. ಆದ್ದರಿಂದ ಅವುಗಳನ್ನು ಸ್ವೀಕರಿಸೋದಕ್ಕೆ ಸದಾ ಸಿದ್ಧರಾಗಿರಿ ಮತ್ತು ಅವುಗಳನ್ನು ಅಳವಡಿಸಿಕೊಳ್ಳೋದತ್ರ ನಿಮ್ಮ ಗಮನವನ್ನು ಹರಿಸಿ. ಇಂಟರ್ನೆಟ್ ನಿಮಗೆ ಯಾವುದೇ ಸಮಯದಲ್ಲಿಯೂ ಎಲ್ಲಿ ಬೇಕಾದರೂ ಕಲಿಯಲು ಅನಿಯಮಿತವಾದ ಅವಕಾಶವನ್ನು ನೀಡಿದೆ. ಆದರೆ ನಮ್ಮಲ್ಲಿ ಹೆಚ್ಚಿನವರು ಅನಗತ್ಯ ವಿಷಯಗಳ ಮೇಲೆ ಸ್ಕ್ರೋಲ್ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡ್ತೀವಿ. ಶಕ್ತಿಯ ಬದಲು ನಮ್ಮ ಮನಸ್ಸನ್ನು ಗೊಂದಲಗಳಿಂದ ತುಂಬಿಕೊಳ್ತೀವಿ. ತದನಂತರ ನಾವು ಯಾಕೆ ಕಳೆದು ಹೋಗಿದ್ದೀವಿ, ನಾವು ಯಾಕೆ ಸಿಲುಕಿ ಹಾಕಿಕೊಂಡಿದ್ದೀವಿ, ಜೀವನ ಎಲ್ಲೂ ಮುಂದೆ ಹೋಗ್ತಾ ಇಲ್ಲ ಅಂತ ನಮಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ನಾವು ಆಶ್ಚರ್ಯ ಪಡ್ತೀವಿ. ನಮಗೆ ಪ್ರತಿದಿನ ಒಂದು ಆಯ್ಕೆ ಇರುತ್ತೆ, ಉತ್ತಮ ಆಗೋದಕ್ಕೆ ಅಥವಾ ಇದ್ದ ಹಾಗೆ ಇರೋದಕ್ಕೆ, ಬೆಳೆಯೋದಕ್ಕೆ ಅಥವಾ ಸಿಲುಕಿ ಹಾಕೊಳ್ಳೋದಕ್ಕೆ, ವಿಕಸನಗೊಳ್ಳೋದಕ್ಕೆ ಅಥವಾ ಹಿಂದುಳಿಯೋದಕ್ಕೆ. ಇದು ನಮ್ಮ ಆಯ್ಕೆ. ನಾನು ನನ್ನ ಶಾಲಾ ಕಾಲೇಜು ಸಮಯದಲ್ಲಿ ಒಬ್ಬ ಅಂತರ್ಮುಖಿಯಾಗಿದ್ದೆ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ನನ್ನ ಪೋಷಕರಿಗೆ ನನ್ನ ಶಿಕ್ಷಕರಿಂದ ನನ್ನ ಬಗ್ಗೆ ತುಂಬ ದೂರುಗಳು ಬರ್ತಾನೇ ಇದ್ವು. ನಾನು ಶಾಲೆಯಲ್ಲಿ ಬಾಯಿನ ತೆಗಿತಾನೇ ಇರಲಿಲ್ಲ, ಯಾರ ಜೊತೆಯಲ್ಲೂ ಮಾತನಾಡ್ತಾನೇ ಇರಲಿಲ್ಲ. ಸಾರ್ವಜನಿಕವಾಗಿ ಅಥವಾ ಜನರ ಗುಂಪಿನೊಂದಿಗೆ ಮಾತನಾಡೋದಕ್ಕೆ ನನಗೆ ತುಂಬ ಭಯ ಆಗ್ತಾ ಇತ್ತು. ನಾನು ಸಾರ್ವಜನಿಕ ಸಭೆಗಳನ್ನು ತಪ್ಪಿಸ್ತಾ ಇದ್ದೆ, ನಾಚಿಕೆಯಿಂದ ಜನರೊಂದಿಗೆ ಮಾತನಾಡೋದನ್ನು ತಪ್ಪಿಸ್ತಾ ಇದ್ದೆ. ಚರ್ಚೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಎಂದಿಗೂ ಭಾಗವಹಿಸ್ತಿರಲಿಲ್ಲ. ನನ್ನ 18ನೇ ವಯಸ್ಸಿನಲ್ಲಿ ನೃತ್ಯ ಸಂಸ್ಥೆಯೊಂದರಲ್ಲಿ ಶಾಸ್ತ್ರೀಯ ನೃತ್ಯವನ್ನು ಕಲಿಸುವಂತಹ ಒಂದು ಉತ್ತಮ ಅವಕಾಶ ನನಗೆ ಸಿಕ್ತು. ಆಗ ನನ್ನ ದೌರ್ಬಲ್ಯದ ಅರಿವಿದ್ದ ನಾನು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರೊಂದಿಗೆ ಮಾತನಾಡುವುದು ಹೇಗೆ ಎಂಬುದನ್ನು ಕಲಿಯೋದಕ್ಕೆ ನಾನು ಹೆಚ್ಚು ಶ್ರಮ ವಹಿಸಿದೆ. ಇವತ್ತು ನಾನು ಭಾರೀ ಸಂಖ್ಯೆಯಲ್ಲಿ ಮಾತನಾಡೋದಕ್ಕೆ, ಸಂದರ್ಶನಗಳನ್ನು, ಪ್ರಸ್ತುತಿಗಳನ್ನು, ಚರ್ಚೆಗಳನ್ನು, ಪ್ರೇರಕ ಭಾಷಣಗಳನ್ನು ಮಾಡಲು ನನ್ನ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದೀನಿ. ಅದು ನನಗೆ ಖಂಡಿತವಾಗಿಯೂ ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ನಾನು ನಿಜವಾಗಿಯೂ ಕಷ್ಟಪಟ್ಟು ಅದರ ಕಡೆ ಕೆಲಸ ಮಾಡಬೇಕಾಗಿತ್ತು. ನಮ್ಮ ಮನಸ್ಸು ಏನಾಗಬೇಕು ಅಂತ ಬಯಸುತ್ತೋ ಅದು ಆಗ್ತೀವಿ ಅನ್ನೋ ವಿಚಾರನ ನಾನು ಬೇಗನೆ ಅರ್ಥಕೊಂಡೆ. ನಿಮ್ಮೊಂದಿಗೆ ಏನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂತ ಅಂದರೆ ಅದು ಬಲವಾಗಿ ನಿಮಗೆ ಅನಿಸಿದ್ರೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ, ನಿಮ್ಮ ಗಮನವನ್ನು ಬದಲಾಯಿಸಿ, ನಿಮ್ಮ ವಿಧಾನವನ್ನು ಬದಲಾಯಿಸಿ. ಮೊದಲು ನಿಮಗೆ ಏನು ಬೇಕು ಅಂತ ತಿಳಿದುಕೊಳ್ಳಿ, ಆಮೇಲೆ ವ್ಯತ್ಯಾಸವನ್ನು ನೀವೇ ನೋಡ್ತೀರಾ. ಆದ್ದರಿಂದ ನನಸಾಗದ ಆ ಕನಸಿನ ಕಡೆಗೆ ಕೆಲಸ ಮಾಡೋಣ. ನೀವು ಪ್ರತಿದಿನ ಇಡುವ ಸಣ್ಣ ಸಣ್ಣ ಹೆಜ್ಜೆಗಳು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ದೂರವನ್ನು ಕ್ರಮಿಸುತ್ತವೆ. ಎಂದಿಗೂ ಭರವಸೆನ ಕಳೆದುಕೊಳ್ಬೇಡಿ. ನಾಳೆ ಏನನ್ನ ತರುತ್ತೆ ಅಂತ ನಮಗೆ ಯಾವತ್ತಿಗೂ ತಿಳಿದಿರೋದೇ ಇಲ್ಲ. ನೀವು ನಿಮ್ಮ ಕನಸುಗಳಿಗೆ ಶೀಘ್ರದಲ್ಲಿಯೇ ಹತ್ತಿರವಾಗಿರಬಹುದು. ಆದ್ದರಿಂದ ಯಾವಾಗಲೂ ಸಿದ್ಧರಾಗಿರಿ. ಮತ್ತಷ್ಟು ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಮೂಲಕ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.